ನಿನ್ನೆ ರಾತ್ರಿ ಒಂದು ವಿಡಿಯೋ ಹಾಕ್ದೆ. ನಾನು ಮಲ್ಕೊಬೇಕಾದ್ರೆ ವಿಡಿಯೋ ಹಾಕ್ತಾರೆ, ಬೆಳಗ್ಗೆ ಎದ್ದು ನೋಡಿದ್ರೆ ಅದ್ರ ನೋಟಿಫಿಕೇಶನ್ಗೆ ನಂಗೆ ಎಚ್ಚರಿಕೆ ಆಯಿತು. ಅಂದರೆ ಆ ರೇಂಜಿಗೆ ನೋಟಿಫಿಕೇಶನ್ ಬರ್ತಿದ್ದು. ಏನು ಅಂತ ನೋಡಿದ್ರೆ ವಿಡಿಯೋ ವೈರಲ್ ಆಗೈತೆ. ವೈರಲ್ ಇನ್ ದ ಸೆನ್ಸ್ ಆಲ್ರೆಡಿ ಅದೊಂದು 100K ಪ್ಲಸ್ ವ್ಯೂಸ್ ಆಗ್ಬಿಟ್ಟಿತ್ತು. ನೀವೆಲ್ಲ ನೋಡಿರ್ತೀರಾ ಆ ಒಂದು ವಿಡಿಯೋನ. ಸೊ ಆ ಒಂದು ವಿಡಿಯೋಗೆ ಕೆಲವೊಂದಷ್ಟು ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ, ನಿಮ್ಗೇನಾಗಿಲ್ವಾ ಪಾರ್ಟ್ 2 ಹಾಕಿ, ಸೊ ಹುಷಾರಾಗಿ ಓಡಾಡಿ ಅಂತ ಹೇಳ್ಬಿಟ್ಟು. ನನ್ನ ಫ್ರೆಂಡ್ಸ್ ಕೂಡ ಮೆಸೇಜ್ ಮಾಡಿದ್ರು, ಹುಷಾರಾಗಿ ಓಡಾಡೋ, ನಿಮ್ಗೆ ಯಾಕೆ ಬೇಕು ಅದೆಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದಷ್ಟು ಜನ ಏನಂತ ಕಮೆಂಟ್ ಹಾಕಿದ್ರು ಅಂದರೆ, ಇದೆಲ್ಲ ಸುಳ್ಳು, ಇದೆಲ್ಲ ನಾಟಕ, ಇವನೇ ಕತೆ ಕಟ್ತಾ ಇರೋದು. ಇನ್ನೊಂದಷ್ಟು ಜನ ಹೋಗ್ಬಿಟ್ಟು ಅವ್ನು ಬಿಡು, ಈ ಥರ ಎಲ್ಲ ಕಮೆಂಟ್ಗಳು ಹಾಕಿದ್ರು. ಇದೆಲ್ಲ ನಾಟಕ ಅನ್ನೋರಿಗೆ ನಾನು ಏನು ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಅವರಿಗೆ ಸ್ವಂತ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಯಾವತ್ತೂ ಇದೆಲ್ಲ ನಂಬಲ್ಲ. ನಾನೇನಾದರೂ ಕತೆ ಕಟ್ಟೋನಾಗಿದ್ದರೆ ಇದನ್ನೇ ಯಾಕೆ ಈ ಥರನೇ ಯಾಕೆ ಕತೆ ಕಟ್ಟಬೇಕಾಗಿತ್ತು. ಸೊ ಇಲ್ಲ, ನಾನು ಇಬ್ಬರು ಬಂದಿದ್ರು, ನಾನೇ ಅವ್ರಿಗೆ ಹೊಡೆದ್ಬಿಟ್ಟು ಬಂದೆ, ಅಥವಾ ಅವ್ರು ಅಷ್ಟೊಂದು ಜನ ಬಂದಿದ್ರು, ನಾನು ಹೊಡ್ಸ್ಕೊಂಡು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಸಿಂಪತಿ ಕಥೆಗಳು ಕಟ್ಬೋದಾಗಿತ್ತು ನಾನು. ಸೊ ನಂಗೆ ಈ ಥರ ಆದಮೇಲೆ ನಾನು ಮನೆಗೆ ಹೋದಾಗ ಸುಮಾರು ಒಂದು 12ರಿಂದ 12 ಕಾಲೇನೋ ಆಗಿತ್ತು. ಆವಾಗ ನಾನು ಪೂರ್ತಿ ಏನೇನು ನನ್ನ ಹತ್ರ ನಡೀತು, ಏನೇನಾಯಿತು, ಇದನ್ನೆಲ್ಲದನ್ನು ಕೂಡ ನಾನು ಅವಾಗಲೇ ಇಮಿಡಿಯೇಟಾಗಿ ಒಂದು 12 ಗಂಟೆಗೆ ನನ್ನ ಫ್ರೆಂಡ್ ಒಬ್ಳ ಹತ್ರ ಫುಲ್ಲು ಶೇರ್ ಮಾಡಿದ್ದೀನಿ ನಾನು. ಬಟ್ ಅಟ್ ಒಂದು ಪಾಯಿಂಟಲ್ಲಿ ಏನನ್ಸುತ್ತೆ ಅಂದರೆ, ಕೆಲವರಿಗೆ ನಾನು ಹಾಕಿರುವಂಥ ವೀಡಿಯೋ ನೋಡ್ಬಿಟ್ಟು ಬೆಂಗಳೂರು ಸೇಫ್ ಅಲ್ಲ ಅನ್ನಿಸ್ಬಿಡ್ತೈತೆ. ಖಂಡಿತವಾಗ್ಲೂ ಇಲ್ಲ, ಬೆಂಗಳೂರು ತುಂಬಾ ಸೇಫ್ ಆಗಿದೆ. ಯಾಕಂದರೆ 12 ಗಂಟೆ ರಾತ್ರಿಯಲ್ಲಿ ಪಬ್ಬು ಅಲ್ಲಿ ಇಲ್ಲಿ ಓಡಾಡೋರನ್ನ ನಾವು ನೋಡಿದ್ದೀವಿ. ಸೊ ತುಂಬಾ ಸೇಫ್ ಆಗಿದೆ, ಆರಾಮಾಗಿ ಓಡಾಡ್ಬೋದು ಬೆಂಗಳೂರಲ್ಲಿ. ಬಟ್ ನನಗಾಗಿದ್ದ ಇನ್ಸಿಡೆಂಟು ಯಾಕೆ ಹಂಗಾಯಿತು ಅಂತ ಹೇಳ್ಬಿಟ್ಟು ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ.